ತಮ್ಮ ತಮ್ಮಲ್ಲಿಯೇ ಸಂಭಾಷಿಸುತ್ತಿದ್ದಾರೆ. ಎಂಥ ಅನಾಹುತ ನಡೆದು ಹೋಯಿತು. ನಮ್ಮ ಗೆಳೆಯ ಗೆಳತಿಯರಿಗೆ ಹೀಗೆ ಆಗಬಾರದಿತ್ತು. ಅವರಿಗೆ ಏನು ಆಯಿತು? ನಿಮಗೆ ತಿಳಿದಿಲ್ಲವೇ? ಈಜಲು ಹೋದವರೆಲ್ಲರೂ ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಆಸ್ಪತ್ರೆಗೆ ದಾಖಲಾಗಲು ಅವರಿಗೆ ಏನಾಗಿತ್ತು? ನಿನ್ನೆ ಭಾನುವಾರ ಶಾಲೆಗೆ ರಜೆ ಇತ್ತಲ್ಲವೇ, ಅವರೆಲ್ಲರೂ ಆಟವಾಡಲು ಹೋಗಿದ್ದರು. ಮಧ್ಯಾಹ್ನದವರೆಗೂ ಆಟವಾಡಿ ಆನಂತರ ಸೆಕೆಯನ್ನು ತಾಳಲಾರದೆ ಊರಿನ ಪಕ್ಕದ ನದಿಯಲ್ಲಿ ಸ್ನಾನ ಮಾಡಿದರು. ಪರಿಣಾಮವಾಗಿ ಅವರ ಮೈಮೇಲೆಲ್ಲ ದಪ್ಪ ದಪ್ಪ ಗುಳ್ಳೆಗಳು ಎದ್ದು ವಿಪರೀತ ತುರಿಕೆ ಪ್ರಾರಂಭವಾಯಿತು. ಆಡಿದರು. ಯಾರೋ ದಾರಿ ಹೋಕರು ಅವರನ್ನು ಕಂಡು ಆಸ್ಪತ್ರೆಗೆ ಸೇರಿಸಿದರು. ಮಕ್ಕಳೆಲ್ಲರೂ ಆಸ್ಪತ್ರೆಗೆ ಬಂದರು. ವೈದ್ಯರು ಪರೀಕ್ಷಾ ಕೊಠಡಿಯಿಂದ ಹೊರಬಂದರು. ಇನ್ನೂ ಏನನ್ನು ಹೇಳುವಂತಿಲ್ಲ ಮಕ್ಕಳೇ, ಆದರೆ ಚಿಂತೆಯ ಕಾರಣವಿಲ್ಲ ಅಂತ ತೋರುತ್ತದೆ. ಅವರಿಗೆ ಏನಾಗಿತ್ತು ಡಾಕ್ಟರ್? ಅವರಿಗೆ ನದಿಯ ನೀರಿನ ಮಾಲಿನ್ಯದ ಸೋಂಕು ತಗುಲಿದೆ. ಪರಿಣಾಮವಾಗಿ ಇಡೀ ದೇಹದಲ್ಲಿ ಗುಳ್ಳೆಗಳೆದ್ದಿವೆ. ತುರಿಕೆ ತಡೆಯಲಾರದೆ ಮೂರ್ಛೆ ಹೋಗಿದ್ದಾರೆ. ಅವರ ಜೀವಕ್ಕೆ ಏನು ಅಪಾಯವಿಲ್ಲವೇ ತಾನೆ? ಚಿಂತಿಸಬೇಡಿ ಮಕ್ಕಳೇ, ಸಕಾಲದಲ್ಲಿ ಆಸ್ಪತ್ರೆಗೆ ಬಂದ ಕಾರಣ ಸೂಕ್ತ ಚಿಕಿತ್ಸೆ ನೀಡಿದ್ದೇನೆ. ನಾವು ಅವರನ್ನು ನೋಡಬಹುದೇ? ಈಗ ಬೇಡ ಮಕ್ಕಳೇ, ಸಂಜೆ ಬನ್ನಿ. ವೈದ್ಯರು ಹೇಳಿದ ಮಾತುಗಳನ್ನು ಕೇಳಿ ಮಕ್ಕಳೆಲ್ಲರೂ ನದಿಯ ದಂಡೆಗೆ ಬಂದರು. ಈ ನದಿ ಎಷ್ಟೊಂದು ಕೊಳಕಾಗಿದೆ. ಅಬ್ಬಾ, ಈ ಕೆಟ್ಟ ನೀರಿಗೆ ಅವರಿಗೆ ಇಳಿದರು. ಸೆಕೆ ತಡೆಯಲು ಆಗಲಿಲ್ಲವೂ ಏನು? ಇದು ಮಲಿಗೊಂಡ ನದಿ. ಇಂತಹ ನದಿಗಳಲ್ಲಿ ಸಂಕುಲಕ್ಕೆ ಅಪಾಯಕಾರಿ. ಮಕ್ಕಳು ನದಿಯ ಬಗ್ಗೆ ತಾತ್ಸಾರವಾಗಿ ಮಾತನಾಡುತ್ತಾ ಹೀಯಾಳಿಸತೊಡಗಿದರು. ಇದ್ದಕ್ಕಿದ್ದಂತೆ ಕೊಳೆ ಕೆಸರಿನಿಂದ ತುಂಬಿದ ಜಲದೇವತೆ ನೀರಿನ ಮಧ್ಯದಿಂದ ಧುತ್ತನೆ ಪ್ರತ್ಯಕ್ಷಳಾದಳು. ಮಕ್ಕಳೆಲ್ಲರೂ ಭಯಭೀತರಾದರು. ನಾನು ಜಲದೇವತೆ ಮಕ್ಕಳೇ. ಏಕೆ? ನಾನು ನಿಮಗೆ ಏನು ಮಾಡಿರುವೆ? ನೀವೇಕೆ ಅಸಹ್ಯ ಪಟ್ಟುಕೊಳ್ಳುತ್ತಿದ್ದೀರಿ? ನೀವು ನನ್ನಿಂದ ಹಲವು ಪ್ರಯೋಜನಗಳು ಪಡೆದಿಲ್ಲವೇ? ಎಲ್ಲ ಸರಿ, ಆದರೆ ಈಗ ನೀನು ಕಲುಷಿತಗೊಂಡಿರುವೆ. ನಿನ್ನ ನೀರನ್ನು ಕುಡಿಯಬಾರದಂತೆ, ನೀರಲ್ಲಿ ಸ್ನಾನ ಮಾಡಬಾರದಂತೆ ವೈದ್ಯರೇ ಈ ವಿಚಾರ ನಮಗೆ ತಿಳಿಸಿದ್ದಾರೆ. ಅಲ್ಲದೆ ನಮ್ಮ ಗೆಳೆಯ ಗೆಳತಿಯರು ನಿನ್ನಲ್ಲಿ ಸ್ನಾನ ಮಾಡಿ ಅಸ್ವಸ್ಥರಾಗಿ ಆಸ್ಪತ್ರೆಗೆ ಸೇರಿದ್ದಾರೆ. ಇದಕ್ಕೆಲ್ಲ ಕಾರಣ ನಾನಲ್ಲ, ನೀವೇ. ನಾವೇ? ನೀವು ಅಂದ್ರೆ ನಿಮ್ಮವರು. ನಮ್ಮವರೇನು ಶುಭ್ರವಾಗಿ ಅರಿಯಬಾರದೆಂದು ತಾಕೀತು ಮಾಡಿದ್ದಾರೆಯೇ? ಇಲ್ಲ ಮಕ್ಕಳೇ, ನೀವು ನನ್ನ ಬಗ್ಗೆ ತಪ್ಪು ತಿಳಿದಿದ್ದೀರಿ. ನನ್ನ ಮಾತುಗಳನ್ನು ಕೇಳಿ. ಪರಿಶುದ್ಧಳಾಗಿ ಹರಿಯುವ ನನ್ನನ್ನು ಕಲುಷಿತಗೊಳಿಸಿದವರು ಮನುಷ್ಯರೇ. ಬಹಳ ಹಿಂದಿನಿಂದ ಇತ್ತೀಚಿನವರೆಗೂ ಮಾಲಿನ್ಯರಹಿತಳಾಗಿ ಹರಿಯುತ್ತಿದ್ದೆ. ಆಗ ಆ ಮನುಷ್ಯರು ನನ್ನ ನೀರನ್ನು ಕುಡಿಯುತ್ತಿದ್ದರು, ಆಹಾರ ತಯಾರಿಕೆಗೆ ಬಳಸುತ್ತಿದ್ದರು, ಬೇಸಾಯಕ್ಕೆ ಉಪಯೋಗಿಸುತ್ತಿದ್ದರು. ಆಗ ನನ್ನಲ್ಲಿ ಲೆಕ್ಕವಿಲ್ಲದಷ್ಟು ಜಲಚರ ಜೀವಿಗಳಿದ್ದು ಎಲ್ಲವೂ ಸಂತೋಷದಿಂದ ಇದ್ದವು. ನಾನು ಈಗ ಪರಿಶುದ್ಧಳಾಗಿಲ್ಲ. ನನ್ನ ನೀರನ್ನು ಮನುಷ್ಯರು ನನ್ನನ್ನು ಮನವನ್ನಂತೆ ಬಳಸುತ್ತಿದ್ದಾರೆ. ಅನೇಕ ಕಾರ್ಖಾನೆಗಳನ್ನು ನನ್ನ ದಂಡೆಯಲ್ಲಿ ಸ್ಥಾಪಿಸಿ ಅದರಲ್ಲಿರುವ ರಾಸಾಯನಿಕ ಪದಾರ್ಥಗಳು ಮತ್ತು ಕಸದ ರಾಶಿಗಳನ್ನು ನನ್ನೊಳಗೆ ಎಸೆಯುತ್ತಿದ್ದಾರೆ. ಊರಿನ ಸಮಗ್ರ ಕೊಳಚೆ ನೀರುಗಳನ್ನು ನನ್ನೊಳಗೆ ಹರಿಯಲು ಬಿಟ್ಟಿದ್ದಾರೆ. ಇಷ್ಟೆಲ್ಲ ಶೋಷಣೆಗೆ ಬಲಿಯಾದ ನಾನು ಹೇಗೆ ಪರಿಶುದ್ಧರಾಗಿ ಹರಿಯಬಲ್ಲೆ? ನೀವೇ ಯೋಚಿಸಿ ಮಕ್ಕಳು. ನಾನು ಹೇಳುವುದಿಷ್ಟೇ, ಮನುಷ್ಯರು ಹೀಗೆ ಮಾಲಿನ್ಯ ಮಾಡುವುದನ್ನು ಮುಂದುವರಿಸುತ್ತಿದ್ದಾರೆ. ನಾನು ವಿಷಕನ್ಯೆ ಎಂಬ ಪಟ್ಟ ಧರಿಸುವ ಕಾಲ ಇನ್ನೂ ದೂರವಿಲ್ಲ. ದೇವತೆಯೇ, ಇದೇ ಮಕ್ಕಳೇ, ನನ್ನ ಮೇಲಾಗುತ್ತಿರುವ ದೌರ್ಜನ್ಯ ಸಂಪೂರ್ಣವಾಗಿ ನಿಲ್ಲಬೇಕು. ಎಲ್ಲರೂ ನನ್ನನ್ನು ಶುದ್ಧಗೊಳಿಸಲು ಶ್ರಮಿಸಬೇಕು. ನನ್ನ ನೀರಿಗೆ ಯಾವುದೇ ರೀತಿಯ ಮಲಿನ ವಸ್ತು ಬರದಂತೆ ನೋಡಿಕೊಂಡರೆ ನಾನು ಮೊದಲಿನಂತೆ ಪರಿಶುದ್ಧಳಾಗಿ ಹರಿಯಬಲ್ಲೆ.
ಈಗ ಹೇಳಿ ಮಕ್ಕಳೇ, ನನಗಾಗಿ ನೀವೇನು ಮಾಡಬಲ್ಲಿರಿ? ತಾಯಿ, ನಾವೆಲ್ಲರೂ ನಮ್ಮ ಮಾಲಿನ್ಯ ತಡೆಯಲು ಶ್ರಮಿಸುತ್ತೇವೆ. ಇಂದಿನ ಕಣ ತೊಟ್ಟು ನಿನ್ನನ್ನು ಪರಿಶುದ್ಧವಾಗಿ ಹರಿಯಲು ಪ್ರಯತ್ನಿಸುತ್ತೇವೆ. ಧನ್ಯ ಮಕ್ಕಳೇ. ಮಕ್ಕಳು ತಮ್ಮ ಹೆತ್ತವರ ಹಾಗೂ ಊರವರ ಸಹಕಾರದೊಂದಿಗೆ ನದಿಯನ್ನು ಶುಚಿಗೊಳಿಸಲು ಜವಾಬ್ದಾರಿಯನ್ನು ವಹಿಸಿದ್ದಾರೆ.